ಸಮಯವನ್ನ ವ್ಯರ್ಥ ಮಾಡ್ತಿದ್ದೀನಿ ಅನ್ನೋದು ಅದೆಷ್ಟು ದುಃಖ ಇದೆ ನನಗೆ ಅಂದ್ರೆ ಹೇಳ್ಕೊಳಕ್ಕಾಗದೇ ಇರೋಷ್ಟು ದುಃಖ ಇದೆ. ಆದ್ರೆ ಏನ್ ಮಾಡೋಕ್ಕಾಗೋದು? ವಾಸ್ತವ ಏನಂದ್ರೆ ದೇಹದ ಏರಿಳಿತ, ಆರೋಗ್ಯದ ಏರಿಳಿತ, ಮನಸ್ಸಿನ ಏರಿಳಿತ, ಒಂದು ಬೇಸರದ ಏರಿಳಿತ ಇರುತ್ತಲ್ಲ, ಸಮಯವನ್ನ ತನಗೆ ತಾನೇ ತಿಂತಾ ಇದೆ. ನಾನೆಂದು ಸಮಯವನ್ನ ವ್ಯರ್ಥ ಮಾಡಿ ಬದುಕುವಂತ ಆಸೆ ಹುಟ್ಟಿಸ್ಕೊಂಡು ಆಸೆ ಇಟ್ಕೊಂಡು ಬದುಕ್ತವಳಲ್ಲ. ಆದರೆ ಈ ಕರೋನಾ ಬಂದು ಹೋದಾಗಿಂದ ಸಮಯ ತುಂಬಾ ವ್ಯರ್ಥ ಆಗ್ತಿದೆ. ನಾನೆಲ್ಲೋ ಕಳೀತಾ ಇದ್ದೀನಿ, ನಾನೆಲ್ಲೋ ವ್ಯರ್ಥ ಮಾಡ್ತಿದ್ದೀನೋ ಅನ್ನೋ ತುಂಬಾ ದುಃಖ ಇದೆ. ಅದರ ಮಧ್ಯೆ ಇಲ್ಲ ಏನೋ ಒಂದು ಕಲಿಬೇಕು ಅಂತ ಪ್ರಯತ್ನದಲ್ಲಿ ಕಲಿತಿರ್ಬೇಕಾದ್ರೆ ದಿವ್ಯಜ್ಞಾನಿಗಳು, ತೇಜೋಮಣಿಗಳು, ವಿದ್ವಾಂಸರುಗಳು ನಾವು ಈಗ ಕಲಿತಾ ಇರೋ ಕಲಿಕೆನ ನೋಡಿ ಅಲಗಳಿಬಾರ್ದು. ಯಾಕಂದ್ರೆ ಈ ಜಗತ್ತಲ್ಲಿ ಹುಟ್ಟಿನಿಂದ ಸಾಯೋವರ್ಗಲ್ಲ, ಇನ್ನು ಕೋಟ್ಯಾಂತರ ಜನ್ಮ ಎತ್ತು ಬಂದ್ರೂ ಕಲಿಯುವಂತ ವಿದ್ಯೆಗಳು ಕೋಟಿ ಇದೆ. ಅದರಲ್ಲಿ ಎಲ್ಲೋ ಒಂದು ಅಣುವಿನ ಗಾತ್ರದಲ್ಲಿ ಕಲ್ತು ಮರ್ತಿರೋದನ್ನ ಮತ್ತೊಂದು ಸ್ವಲ್ಪ ಕಲ್ತ್ಕೋಬೇಕು ಅಂತ, ಒಳ್ಳೇದನ್ನ ಕೆಟ್ಟದನ್ನ ಬೇಡದೇ ಇರೋದನ್ನ ಎಷ್ಟು ಸುಲಭವಾಗಿ ಕಲಿತೀವೋ ಜೀವನಕ್ಕೆ ಬೇಕಾಗಿರೋದನ್ನ ಎಲ್ಲೋ ಒಂದು ಆರೋಗ್ಯದ ದೃಷ್ಟಿಯಿಂದನೋ ಅಥವಾ ಕೆಲಸದ ಒತ್ತಡದ ಒಂದು ನಿಮಿತ್ತದಲ್ಲೋ ಮರ್ತಿರುವಂತದನ್ನ ಮರುಕಳಿಸ್ಕೊಂಡು ಕಲಿಯುವ ಪ್ರಯತ್ನದಲ್ಲಿ ಸಮಯನ ವ್ಯರ್ಥ ಮಾಡದೇನೆ ಆರೋಗ್ಯದ ಏರುಪೇರನ್ನು ಲೆಕ್ಕಿಸ್ತೇನೆ ಕಲಿತಾವ್ರೆ ಅಂದಾಗ ಸಾಧ್ಯ ಆದ್ರೆ ನೋಡಿ ಸುಮ್ಮನೆ ಇರಿ, ಪ್ರೋತ್ಸಾಹ ಮಾಡಿ ಅಂತಾನೂ ಕೇಳಲ್ಲ. ಸಾಧ್ಯ ಆಗ್ತಾ ಇರೋದೊಂದೇ, ಹೊಟ್ಟೆಯಲ್ಲಿ ಒಂದ್ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಾ ಇದೆ, ಒಂದೆರಡು ಮಾತ್ರೆಗಳನ್ನ ಜಾಸ್ತಿ ತಗೊಳ್ಳಿ, ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ವಾಕ್ ಮಾಡಿ, ಅವೆಲ್ಲ ಮಾಡ್ತಿದ್ದೀರಾ. ಆದ್ರೂ ಯಾಕೋ ಮುಖದಲ್ಲಿ ನೋಡಕ್ಕಾಗದೆ ಇರುವಂತದ್ದು ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಗ್ಯಾಸ್ಟ್ರಿಕ್ ಮಾತ್ರೆ ಜಾಸ್ತಿ ತಗೊಳ್ಳಿ. ನಮ್ಗೆ ಕಲಿಯೋ ಆಸಕ್ತಿ ಇಲ್ಲಿ ಬಂದಿದೆ, ಕಲ್ತ್ಕೊಳ್ತೀವಿ. ಅದು ಏನಕ್ಕೆ ಉಪಯೋಗ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಮಗ್ ಬೇಕು ಅಂದಾಗ ನಾವು ಕಲಿತೀವಿ. ನಿಮ್ ಕೈಲಿ ಆಗ್ಲೇ ಇಲ್ವಾ ಅದನ್ನ ತಿಳಿಸೋದಿಕ್ಕೆ? ಸುಮ್ಮನೆ ಇದ್ಬಿಡಿ. ಬದುಕೋರ್ ನೋಡಿ ಬಡ್ಕೊಳ್ಳೋದು ಬೇಡ, ಖುಷಿಯಾಗಿರಿ. ನೀವು ದಿವ್ಯಜ್ಞಾನಿಗಳು ಅನ್ಕೊಂಡಿದ್ದೀರಲ್ಲ, ಅದು ನಿಮ್ಮ ಮೂರ್ಖತನ. ದಿವ್ಯಜ್ಞಾನಿಗಳು ಯಾರು ಇಲ್ಲ ಜಗತ್ತಲ್ಲಿ, ಭಗವಂತನೊಬ್ಬನ್ನ ಬಿಟ್ರೆ. ಕಲಿಯೋ ಆಸಕ್ತಿ, ಸಮಯವನ್ನ ತಿಂದೇನೆ ಬದುಕೋ ಆಸಕ್ತಿ ಇರೋದ್ರಿಂದ ಎಲ್ಲೋ ಮತ್ತೆ ಒಂದು ಚಟುವಟಿಕೆಯಲ್ಲಿ ಚುರುಕಾಗಿ ಬದುಕಬೇಕು ಅನ್ನೋ ಆಸಕ್ತಿಲಿ ಮಾಡ್ತಿರ್ತೀವಿ. ಗ್ಯಾಸ್ಟ್ರಿಕ್ ಜಾಸ್ತಿ ಆದ್ರೆ ಮಾತ್ರೆ ತಗೊಳ್ಳಿ, ಅಷ್ಟೊಂದು ಜಾಸ್ತಿ ಆಗ್ಬಾರ್ದು. ಗ್ಯಾಸ್ಟ್ರಿಕ್ ಜಾಸ್ತಿ ಆದ್ರೂ ಸತ್ತೋಗ್ಬಿಡ್ತಾರೆ ಜನ. ನಿಜ, ಮಾತ್ರೆ ತಗೊಳ್ಳಿ ಬೇಗ, ನಿಜ ತಗೊಳ್ಳಿ, ಮರಿಬೇಡಿ.